ಬೆಳ್ಳಿತೆರೆಯ ನಟ ದಿಲೀಪ್ ರಾಜ್ ಇನ್ನು ನೆನಪು ಮಾತ್ರ. ನಟ ನಿರ್ದೇಶಕ ದಿಲೀಪ್ ರಾಜ್ಗೆ ಕಣ್ಣೀರಿನ ವಿದಾಯವನ್ನು ಹೇಳಿದ್ದಾರೆ. ಮಣ್ಣಲ್ಲಿ ಮಣ್ಣಾದಂತಹ ಬೆಳ್ಳಿತೆರೆಯ ನಟ ದಿಲೀಪ್ ರಾಜ್ ರಾಮನಗರದ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ಕೂಡ ನಡೀತಾ ಇದೆ. ರಾಜಶ್ರೀ ವನದಲ್ಲಿ ಚಿರನಿದ್ರೆಗೆ ಜಾರಿದಂತಹ ರಥ ಸಪ್ತಮಿಯ ರಾಜ, ಊಹೆಗೂ ಕೂಡ ನಿಲುಕದ ಪ್ರೀತಿ, ಕಣ್ಣೀರ ಕೋಡಿಯೇ ಹರಿದು ಬರ್ತಾ ಇದೆ. ಆ ದಿನಗಳಲ್ಲಿ ಹೇಗಿದ್ರು ಗೊತ್ತಾ ನಟ ದಿಲೀಪ್ ರಾಜ್? ತುಂಬಾನೇ ಹಂಬಲ್ ಇರುವಂತಹ ಮನುಷ್ಯ ದಿಲೀಪ್ ರಾಜ್. ಆ ಒಂದು ತಪ್ಪು, ವಿಧಿಯ ಅಟ್ಟಹಾಸ. ಫ್ರೆಂಡ್ ದಿಲೀಪ್ ರಾಜ್ ಇನ್ನು ನೆನಪು ಮಾತ್ರ. ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಬೆಳ್ಳಿತೆರೆಯ ನಟ ದಿಲೀಪ್ ರಾಜ್. ರಾಮನಗರದ ಫಾರ್ಮ್ ಹೌಸ್ನಲ್ಲಿ ನಡೆದಂತಹ ಅಂತ್ಯಕ್ರಿಯೆ, ದಿಲೀಪ್ ರಾಜ್ ಪತ್ನಿ, ಮಕ್ಕಳು, ಕುಟುಂಬಸ್ಥರ ಆಕ್ರಂದನ ಮುಗಿದಿದೆ. ಅಂತಿಮ ವಿಧಿವಿಧಾನವನ್ನು ಪೂರೈಸಿದಂತಹ ದಿಲೀಪ್ ಅಣ್ಣನ ಮಗ, ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗಿದೆ. ಮುಗಿಲು ಮುಟ್ಟಿದೆ ದಿಲೀಪ್ ಕುಟುಂಬಸ್ಥರ ಆಪ್ತರ ಆಕ್ರಂದನ. ಕಣ್ಣೀರ ವಿದಾಯವನ್ನು ಹೇಳಿದ್ದಾರೆ. ಹಾರ್ಟ್ ಅಟ್ಯಾಕೋ ಅಥವಾ ಎದೆ ಉರಿ ಬಂದ ತಕ್ಷಣ ನಮಗೆ ಗೊಂದಲಗಳು ಉಂಟಾಗುತ್ತೆ. ಬಟ್ ಏನೇ ಇದ್ದರೂ ಕೂಡ ಈಗಿನ ಕಾಯಿಲೆಗಳಾಗಿರ್ಬೋದು, ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇರುವಂತಹ ಸಂಖ್ಯೆಗಳಾಗಿರ್ಬೋದು, ಅತಿ ಹೆಚ್ಚಿನದಾಗಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ನೋಡ್ತಾ ಇರೋದ್ರಿಂದ, ಕೇಳ್ತಾ ಇರೋದ್ರಿಂದ ಮುನ್ನೆಚ್ಚರಿಕೆಯಾಗಿ ಯಾವುದನ್ನೂ ಕೂಡ ನಿರ್ಲಕ್ಷಿಸಬಾರದು ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗುತ್ತೆ. ಸೊ ತತ್ಕ್ಷಣ, ಯಾವಾಗ ಗೊತ್ತಾದ ತಕ್ಷಣ ಅವರು ಆಸ್ಪತ್ರೆಗೆ ಹೋಗಿದ್ದಿದ್ರೆ ಜೀವ ಉಳಿತಾ ಇತ್ತೋ ಏನೋ. ECG ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ, ಬಟ್ ಆದರೂ ಕೂಡ ಬೆಳಗ್ಗೆ ಹೋಗೋಣ ಅಂತೇಳ್ಬಿಟ್ಟು ಸುಮ್ಮನಾಗಿದ್ದಾರೆ. ವಿಧಿಯಾಟ ನೋಡಿ ತನ್ನತ್ತ ಕರೆದುಕೊಂಡಿದೆ. ದಿಲೀಪ್ ರಾಜ್ ಜೀವಕ್ಕೆ ಕಂಟಕವನ್ನು ತಂದೇ ಬಿಡ್ತು. ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೂಡ ಪಡೆದುಕೊಂಡಿರ್ತಾರೆ. ಸ್ವಲ್ಪ ಸ್ಟ್ರೆಸ್ ಇರೋದ್ರಿಂದಾಗಿ ಹಾಸ್ಪಿಟಲ್ಗೆ ಹೋಗೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿರ್ತಾರೆ. ಕಾರ್ಯದೊತ್ತಡ, ತಕ್ಷಣ ಹಾಸ್ಪಿಟಲ್ಗೆ ಹೋಗೋದಕ್ಕಾಗೋದಿಲ್ಲ. ಸೊ ಎಲ್ಲೋ ಒಂದು ರೀತಿಯಾಗಿ ದೇಹದಲ್ಲಿ ಬದಲಾವಣೆಗಳು ಕಾಣಿಸ್ತಾ ಇದೆ, ಆರೋಗ್ಯದಲ್ಲಿ ಏರುಪೇರುಗಳಾಗ್ತಾ ಇದೆ, ಎಲ್ಲೋ ಒಂದು ಸೂಚನೆ ಸಿಗ್ತಾ ಇದೆ ಅಂದ ತಕ್ಷಣ ಹಾಸ್ಪಿಟಲ್ಗೆ ಹೋಗಿದ್ದಿದ್ರೆ ಇವತ್ತು ಗೊತ್ತಿಲ್ಲ ಏನಾಗ್ತಿತ್ತು ಅಂತ ಹೇಳಿಬಿಟ್ಟು. ಬಟ್ 47ನೇ ವಯಸ್ಸಿಗೇನೆ ವಿಧಿವಶರಾಗಿರುವಂಥದ್ದು. ಗ್ಯಾಸ್ಟ್ರಿಕ್ ಅಂತ ಹೇಳಿಬಿಟ್ಟು ನಿರ್ಲಕ್ಷ್ಯ ಮಾಡಿರ್ತಾರೆ. ಬಿಕಾಸ್ ಕಲಾವಿದರು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಊಟ ತಿಂಡಿ ಆಗಿರ್ಬೋದು ಎಲ್ಲವೂ ಕೂಡ ಕರೆಕ್ಟ್, ಅಂದರೆ ಡೈಲಿ ಪ್ರತಿನಿತ್ಯವೂ ಕೂಡ ಟೈಮಿಗೆ ಸರಿಯಾಗಿ ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳೋದಕ್ಕಾಗೋದಿಲ್ಲ. ಬಟ್ ಗ್ಯಾಸ್ಟ್ರಿಕ್ನ ಸಮಸ್ಯೆ ಇತ್ತೋ ಏನೋ, ಇರಬಹುದೇನೋ ಅಂತ ಹೇಳಿಬಿಟ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ. ಇವತ್ತಲ್ಲಿ ಬಂದಂಥ ಒಂದಷ್ಟು ಕಲಾವಿದರುಗಳು ಕೂಡ ಅದೇ ರೀಸನ್ಸನ್ನು ಹೇಳ್ತಾ ಇದ್ರು. ನಾವು ಬೆಳಗ್ಗೆ ಫುಡ್ ಆಗಿರ್ಬೋದು ಕಂಪ್ಲೀಟಾಗಿ ಪ್ರೋಟೀನೇ ತೊಗೋತೀವಿ, ಮತ್ತು ಯೋಗ, ಜಿಮ್ ಆಗಿರ್ಬೋದು ಎಲ್ಲದನ್ನೂ ಮಾಡ್ತೀವಿ, ಮತ್ತು ಮಧ್ಯಾಹ್ನ ಊಟನೂ ಅಷ್ಟೇನೆ ತುಂಬ ನೀಟಾಗೇ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಕೆಲವೊಮ್ಮೆ ಮಿಸ್ ಆಗ್ಬೋದು, ಜೊತೆಗೆ ಕೆಲಸದ ಒತ್ತಡ. ಸೊ ಇದು ಕೂಡ ಮೇನ್ ರೀಸನ್ ಆಗುತ್ತೆ. ಮತ್ತು ನಮ್ಮ ದಿನನಿತ್ಯದ ಜೀವನ ಶೈಲಿ ಇದೆಲ್ಲವೂ ಕೂಡ ಈ ರೀತಿಯಾದಂತಹ ಅವಘಡಗಳಿಗೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ, ಇದು ಒಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಭಾವಿಸ್ತೀನಿ. ಸೊ ಎಲ್ಲೇ ಅಂದರೆ ಇವರು ನಡೆದು ಬಂದಂತಹ ದಾರಿ ಆಗಿರ್ಬೋದು, ಕನ್ನಡ ಚಿತ್ರರಂಗ ಮತ್ತು ಸೀರಿಯಲ್ ಇಂಡಸ್ಟ್ರಿ ಎರಡರಲ್ಲೂ ಕೂಡ ಹೆಸರು ಮಾಡಿರುವಂತಹ ನಟ. ದೊಡ್ಡ ದೊಡ್ಡ ಕನಸನ್ನು ಹೊತ್ತಿರ್ತಾರೆ. ಸಿನಿಮಾವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. 2 ಧಾರಾವಾಹಿಗಳನ್ನು ನಿರ್ಮಾಣ ಮಾಡ್ತಾರೆ. ಆ ಧಾರಾವಾಹಿಗಳು ಅಂತ ಯಾರೂ ಹೇಳ್ತಾನೆ ಇರಲಿಲ್ಲ, ಅಷ್ಟು ಅತ್ಯದ್ಭುತವಾಗಿತ್ತು. ಅಂದರೆ ಸಿನಿಮಾ ಥರಾನೇ ಅಷ್ಟು ಮೇಕಿಂಗ್ ಆಗಿರ್ಬೋದು ಎಲ್ಲವನ್ನು ಕೂಡ ಅಷ್ಟು ಅತ್ಯದ್ಭುತವಾಗಿ ನಿರ್ಮಾಣ ಮಾಡಿರ್ತಾರೆ. ಹಿಟ್ಲರ್ ಕಲ್ಯಾಣ ಆಗಿರ್ಬೋದು, ಪಾರು ಆಗಿರ್ಬೋದು, ಅಲ್ಲಿನ ಕಲಾವಿದರೆಲ್ಲರೂ ಕೂಡ ಬಂದ್ಬಿಟ್ಟು ನಮ್ಮನ್ನು ತುಂಬ ಚೆನ್ನಾಗಿ ಸಾಕಿದ್ರು. ಈ ಸೀರಿಯಲಲ್ಲಿ ನಾವು ಇದ್ದಷ್ಟು ದಿನ ತುಂಬ ಚೆನ್ನಾಗಿ ನಮ್ಮನ್ನು ಸಾಕಿದ್ರು ಅಂತ ಹೇಳ್ಬಿಟ್ಟು ಕಣ್ಣೀರನ್ನು ಹಾಕ್ತಾಯಿದ್ರು. ನಿಜಕ್ಕೂ ಕನ್ನಡ ಚಿತ್ರರಂಗ ಮತ್ತು ಸೀರಿಯಲ್ ಇಂಡಸ್ಟ್ರಿ ತಮ್ಮ ಒಂದು ಅಮೂಲ್ಯವಾದಂಥ ರತ್ನವನ್ನು ಕಳೆದುಕೊಂಡಿದೆ.
ಬಾಳಿ ಬದುಕಬೇಕಾಗಿದ್ದಂತಹ ಪ್ರತಿಭಾನ್ವಿತ ನಟ, ನಿರ್ಮಾಪಕ. ಸಿನಿಮಾವನ್ನು ಮಾಡುವಂತಹ ಕನಸು ಹಾಗೇ ಉಳಿದುಕೊಂಡಿದೆ. ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸು ಹಾಗೆ ಉಳಿದುಕೊಂಡಿದೆ. ಒಳ್ಳೊಳ್ಳೆ ಡೈರೆಕ್ಟರ್ಸನ್ನು, ಹೊಸ ಹೊಸ ನಿರ್ದೇಶಕರನ್ನು ಪರಿಚಯಿಸಬೇಕು, ಹೊಸ ಕತೆಗಳಿಗೆ ಆದ್ಯತೆಯನ್ನು ಕೊಡಬೇಕು, ಒಳ್ಳೊಳ್ಳೆ ಕಲಾವಿದರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಬಹಳ ಇತ್ತು. ಆ ಕನಸು ಬಹಳ ಇತ್ತಂತೆ. ಈಗ ಆಲ್ರೆಡಿ ಕಾರ್ಯರೂಪಕ್ಕೂ ತರಲಾಗ್ತಾ ಇತ್ತು. ಅಂದರೆ ಎಲ್ಲ ಪ್ಲಾನಿಂಗ್ಸ್ಗಳನ್ನು ಕೂಡ ಮಾಡಿದ್ರು ಅನ್ನುವಂಥದ್ದು ಕೂಡ ಮಾಹಿತಿ ಬಂದಿದೆ. ಬಟ್ ಆದರೆ ಇನ್ನು ದಿಲೀಪ್ ರಾಜ್ ನೆನಪಿನ ಬಂಡಿ ಅಷ್ಟೇನೆ, ಅದನ್ನು ಮೆಲುಕು ಹಾಕೋದಕ್ಕೆ ದಿನಗಳು ಸಾಕಾಗೋದಿಲ್ಲ. ಹೆಜ್ಜೆ ಗುರುತು ಎಂದಿಗೂ ಕೂಡ ಮಾಸೋದೂ ಇಲ್ಲ. ಬಾರದ ಲೋಕಕ್ಕೆ ಕಿರುತೆರೆಯ ಹಿಟ್ಲರ್ ತೆರಳಿರುವಂಥದ್ದು ಖ್ಯಾತ ನಟ ದಿಲೀಪ್ ರಾಜ್ ವಿಧಿವಶರಾಗಿದ್ದಾರೆ. ಇನ್ನು ನೆನಪು ಮಾತ್ರ ಸಕಲ ಕಲಾ ವಲ್ಲಭ. ಅವರು ವಿಲನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ನಿರ್ಮಾಣ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಎಲ್ಲದು ಕಾಮಿಡಿ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಸೈ ಅಂತ ಇದ್ರು. ಮತ್ತು ಸಿಕ್ಕಾಬಟ್ಟೆ ತಾಳ್ಮೆ. ದಿಲೀಪ್ ಸರ್ನ ಮಾತನಾಡಿಸೋದಾಗಿರ್ಬೋದು ಅಥವಾ ಅವರು ಕರೆ ಮಾಡಿದಾಗಲೂ ಅಷ್ಟೇ, ಎಷ್ಟೇ ಒಂದು ಬ್ಯುಸಿ ಇದ್ದರೂ ಕೂಡ ಫೋನ್ ತೆಗಿತಾ ಇದ್ರು. ನಾವುಗಳೆಲ್ಲ ಕಾಲ್ ಮಾಡಿದಾಗ ಕಟ್ ತೆಗೆದುಬಿಟ್ಟು, ಈ ಥರ ಕೆಲಸ ಇದೆ, ನಾನು ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ, ಸೆಟ್ಟಲ್ಲಿದ್ದೀನಿ, ಕಾಲ್ ಬ್ಯಾಕ್ ಮಾಡ್ತೀನಿ, ಊಟ ತಿಂತಾ ಇದ್ದೀನಿ, ಕಾಲ್ ಬ್ಯಾಕ್ ಮಾಡ್ತೀನಿ, ಎಷ್ಟು ತಾಳ್ಮೆಯಿಂದ. ಬಟ್ ಇನ್ನು ನೆನಪು ಮಾತ್ರ ದಿಲೀಪ್ ರಾಜ್.